ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಸೇರಿ 7 ಮಂದಿಗೆ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿತ್ತು. ಕಳೆದ ಡಿಸೆಂಬರ್ನಲ್ಲಿ ಜಾಮೀನು ಇವರಿಗೆಲ್ಲರಿಗೂ ಮಂಜೂರಾಗಿತ್ತು. ಆದರೆ ಪೊಲೀಸ್ ಇಲಾಖೆ ದರ್ಶನ್, ಪವಿತ್ರ ಗೌಡ ಸೇರಿ 7 ಮಂದಿ ಆರೋಪಿಗಳಿಗೆ ಜಾಮೀನು ರದ್ದು ಮಾಡುವಂತೆ ಸುಪ್ರೀಂಗೆ ಅರ್ಜಿ ಸಲ್ಲಿಸಿದೆ. ರಾಜ್ಯ ಸರ್ಕಾರ ಜಾಮೀನು ರದ್ದತಿಗೆ ಕೊಟ್ಟ ಕಾರಣಗಳೇನು ಗೊತ್ತಾ? ದರ್ಶನ್ ಅವರು ಒಬ್ಬ ಸಿನಿಮಾ ನಟ, ಸೆಲೆಬ್ರಿಟಿ, ರಾಜ್ಯದ ಒಳಗೆ ಮತ್ತು ಹೊರಗೆ ಅಪಾರ ಅಭಿಮಾನಿಗಳನ್ನು ಹೊಂದಿದಂಥ ನಟ. ಹಾಗಾಗಿ ಸಾಕ್ಷಿ ತಿರುಚುವ ಕೆಲಸ ಆಗಬಹುದು. ಈ ವಿಚಾರವನ್ನು ಹೈಕೋರ್ಟ್ ಪರಿಗಣಿಸಿಲ್ಲ ಅಂತ ಈ ಜಾಮೀನು ರದ್ದು ಅರ್ಜಿಯಲ್ಲಿ ಹೇಳಲಾಗಿದೆ. ಈ ಪ್ರಕರಣ 364ರ ಅಡಿ ಅಪರಾಧ ಆಗಿದ್ದು, ಇದನ್ನು ಪರಿಗಣಿಸೋಕೆ ಹೈಕೋರ್ಟ್ ವಿಫಲವಾಗಿದೆ ಅಂತ ಆಕ್ಷೇಪಿಸಲಾಗಿದೆ. ಇನ್ನು ಲಭ್ಯ ಸಾಕ್ಷಿಗಳನ್ನು ಪರಿಗಣಿಸದೆ ಆರೋಪಿಗಳಿಗೆ ಜಾಮೀನು ನೀಡಿರೋದನ್ನು ಹೈಕೋರ್ಟ್ ಸಮರ್ಥಿಸಿಲ್ಲ. 76 ಮತ್ತು 91ನೇ ಪ್ರತ್ಯಕ್ಷ ಸಾಕ್ಷಿಗಳ CRPC 164 ಅಡಿಯಲ್ಲಿ ಆರೋಪಿಗಳು ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿ ನಡೆಸಿರೋದನ್ನು ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆ ನೀಡಿರೋದನ್ನು ಪರಿಗಣಿಸೋದಕ್ಕೆ ಹೈಕೋರ್ಟ್ ವಿಫಲವಾಗಿದೆ ಅನ್ನೋದನ್ನು ಉಲ್ಲೇಖಿಸಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಇವರೆಲ್ಲರ ಜಾಮೀನು ರದ್ದು ಮಾಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿದೆ. ಕರ್ನಾಟಕ ಹೈಕೋರ್ಟ್ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಜನ ಆರೋಪಿಗಳಿಗೆ ಜಾಮೀನು ನೀಡಿದ್ದನ್ನು ಪ್ರಶ್ನಿಸಿ ರಾಜ್ಯ ಸರ್ಕಾರ ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಸಿದೆ. ಅಲ್ಲಿ ಕೊಟ್ಟಿರ್ತಕ್ಕಂಥ ಕಾರಣಗಳು ಮೊದಲನೇದಾಗಿ ಸಾಕ್ಷಿಗಳನ್ನು ತಿರುಚಬಹುದು ಅಂತ. ಯಾಕೆಂದರೆ ದರ್ಶನ್ ಒಬ್ಬ ಸಿನಿಮಾ ನಟ, ಸೆಲೆಬ್ರಿಟಿ, ಅಪಾರ ಅಭಿಮಾನಿಗಳಿದ್ದಾರೆ. ಹಾಗಾಗಿ ಸಾಕ್ಷಿ ತಿರುಚಬಹುದು ಅನ್ನುವಂಥ ಒಂದು ಕಾರಣವನ್ನು ಕೊಟ್ಟಿದೆ. ಮತ್ತು ಈ ಪ್ರಕರಣ 364 ಅಡಿಯಲ್ಲಿ ಅಪರಾಧ, ಇದನ್ನು ಪರಿಗಣಿಸಿಲ್ಲ ಹೈಕೋರ್ಟ್, ಅಂದರೆ ಹೀನಸ್ ಕ್ರೈಮ್. ಇನ್ನು ಲಭ್ಯ ಸಾಕ್ಷಿಗಳನ್ನು ಪರಿಗಣಿಸಿಲ್ಲ ಹೈಕೋರ್ಟ್ ಅಂತ ಹೈಕೋರ್ಟ್ ಸಮರ್ಥಿಸಿಲ್ಲ ಅದನ್ನ. ಮತ್ತು ಭಾಳ ಮುಖ್ಯವಾಗಿ 76 ಮತ್ತು 91ನೇ ಈ ಪ್ರತ್ಯಕ್ಷದರ್ಶಿಗಳೇನಿದ್ದಾರೆ, ಸಾಕ್ಷಿಗಳನ್ನು ನೀಡಿದಂಥ ಪ್ರತ್ಯಕ್ಷದರ್ಶಿಗಳು, ಅವರು CRPC 164 ಅಡಿಯಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಮ್ಯಾಜಿಸ್ಟ್ರೇಟ್ ಮುಂದೆ ಕೊಟ್ಟಿರ್ತಕ್ಕಂಥ ಹೇಳಿಕೆ. 164 ಸ್ಟೇಟ್ಮೆಂಟ್ ಅಂತಂದರೆ ಮ್ಯಾಜಿಸ್ಟ್ರೇಟ್ ಮುಂದೆ ಕೊಡುವಂಥದ್ದು. ಅಂದರೆ ಆ ಹೇಳಿಕೆಗಳು ಏನು ಹೇಳಿದ್ದಾರೆ ಅಂತಂದರೆ, ಆ ಕೊಲೆ ನಡೆದಂಥ ಸಂದರ್ಭದಲ್ಲಿ, ಆ ರೇಣುಕಾಸ್ವಾಮಿ ಸಾವು ಕಂಡಂಥ ಸಂದರ್ಭದಲ್ಲಿ ದರ್ಶನ್ ಅಲ್ಲಿದ್ದರು, ನಾವು ನೋಡಿದ್ವಿ, ಪ್ರತ್ಯಕ್ಷ ಸಾಕ್ಷಿಗಳವರು. ಅವರು 164 ಅಡಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆ ಕೊಟ್ಟಿರೋದು 164 ಹೇಳಿಕೆ ಅಂದರೆ ಅದೇನೆ. ಅದನ್ನು ಸಹ ಹೈಕೋರ್ಟ್ ಪರಿಗಣಿಸುವಲ್ಲಿ ವಿಫಲವಾಗಿದೆ. ಈ ಅಂಶಗಳನ್ನು ಉಲ್ಲೇಖಿಸಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಇವರೆಲ್ಲರ ಜಾಮೀನನ್ನು ರದ್ದು ಮಾಡಿ ಅಂತ ಮೇಲ್ಮನವಿ ಸಲ್ಲಿಸಿದೆ. ಈ ಕಾರಣಗಳನ್ನು ಕೊಟ್ಟಿದೆ.